ಈಗ ಸೈನ್ಸ್ ಏನು ಹೇಳುತ್ತೆ ಅಂತಲೂ ನೋಡೋಣ. ಸೈಂಟಿಫಿಕ್ ರಿಸರ್ಚ್, ನ್ಯೂರೋ ಸೈನ್ಸ್ ಏನು ಹೇಳುತ್ತೆ? ಇದರ ಪ್ರಕಾರ ನಾವು ಹೋದರೆ, ನಾನು ಯಾತಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ನಾವು ಫಸ್ಟು ನಮಗೆ ಪ್ರಶ್ನೆ ಕೇಳ್ಕೋಬೇಕು. ನಾನು ಯಾಕೆ ಹಾಗೆ ಮಾಡಿದೆ, ನಾನು ಯಾಕೆ ಹೀಗೆ ಮಾಡ್ತಾಯಿದ್ದೀನಿ, ನನಗೆ ಯಾಕೆ ಕೋಪ ಬಂದಿದೆ, ಫಸ್ಟು ನಿಮ್ಮನ್ನು ಕೇಳಿ ಪ್ರಶ್ನೆ. ನಿನ್ನಿಂದಾಯಿತು ಅನ್ನೋದು ಸ್ಟಾಪ್ ಆಗುತ್ತೆ. ನೋ ಪಾಸಿಂಗ್ ದ ಬಕ್. ಫಸ್ಟ್ ಸ್ಟೇಜ್ ಅದು. ಇಲ್ಲರೂ ಶುರುನೇ ಆಗಲ್ಲ ಇದು. ಎರಡನೇದು, ಬ್ರೈನ್ ಸ್ಟಾರ್ಟ್ಸ್ ಚೇಂಜಿಂಗ್ ವೆನ್ ಯು ಅಬ್ಸರ್ವ್ ಯುವರ್ ಓನ್ ಥಾಟ್. ನಿನ್ನ ಯೋಚನೆನ ನೀನು, ಬೇರೆಯವರಲ್ಲ, ನಿನ್ನ ಯೋಚನೆನ ನೀನು ಅಬ್ಸರ್ವ್ ಮಾಡಿದ್ರೆ ಬ್ರೈನು ಸ್ಟಾರ್ಟ್ಸ್ ಚೇಂಜಿಂಗ್. ಬದಲಾಗಬೇಕಾ ನಿನ್ನ ಮೆದುಳು? ದೇರ್ ಈಸ್ ಎ ರೀಜನ್ ಕಾಲ್ಡ್ ಆ್ಯಂಟೀರಿಯರ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತ ಒಂದು ಇದೆ, ಒಂದು ರೀಜನ್ ಅದು. ಇದು ಇಟ್ ಆ್ಯಕ್ಟಿವೇಟ್ಸ್. ದಿಸ್ ರೀಜನ್ ಈಸ್ ನಾಟ್ ಫಾರ್ ಆ್ಯಕ್ಷನ್. ಇದು ಎಮೋಷನ್ನ ಕೊಡಲ್ಲ, ಆ್ಯಕ್ಷನ್ನ ಸಪೋರ್ಟ್ ಮಾಡಲ್ಲ. ಇದಿರೋದೇನೆ ನಮ್ಮಲ್ಲಿ ಸೆಲ್ಫ್ ಅಬ್ಸರ್ವೇಷನ್. ಈ ಭಾಗ, ಮೆದುಳಿನ ಭಾಗ ಇರೋದೇನೆ, ಭಗವಂತ ಕೊಟ್ಟಿರೋದೇನೆ ಸೆಲ್ಫ್ ಅಬ್ಸರ್ವೇಷನ್. ಯುವರ್ ಬ್ರೈನ್ ಲಿಟ್ರಲಿ ಟರ್ನ್ಸ್ ಇಟ್ಸ್ ಅಟೆನ್ಷನ್. ನಾವು ಆಟೋಮ್ಯಾಟಿಕ್ಕಾಗಿ ರನ್ ಮಾಡ್ತಾ ಇದ್ದೀವಿ, ಅದು ಮಾಡಬಾರ್ದು. ಹ್ಯಾಬಿಟ್ ಮೇಲೆ ಕೆಲಸ ಮಾಡಬಾರ್ದು, ನೋಡಬೇಕು. ಮೆಟಾಕಾಗ್ನಿಷನ್ ಅಂದರೆ ಇದೇನೆ, ಈಸ್ ಡಿಫ್ರೆಂಟ್. ಇಟ್ ಈಸ್ ಲೈಕ್ ಎ ಕಂಪ್ಯೂಟರ್ ಹೆಂಗೆ, ಯಾವ ಥರ ಕಂಪ್ಯೂಟರ್ ಇದು ಅಂದರೆ, ಇಟ್ ಕ್ಯಾನ್ ಎಡಿಟ್ ಇಟ್ಸ್ ಓನ್ ಪ್ರೋಗ್ರಾಮ್ ವೈಲ್ ರನ್ನಿಂಗ್. ಆ ಕಂಪ್ಯೂಟರು ನಾವು ಎಚ್ಚರವಾಗಿದ್ದರೆ ಮಾತ್ರ ರನ್ ಆಗೋದು. ನಾವು ಅವೇರ್ನೆಸ್ನಲ್ಲಿ ಇದ್ದು ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ ನಾವು ಗೊತ್ತಾಗಬೇಕು, ಅದು ಗೆದ್ದಿರಬೇಕು ನಾವು, ಆವಾಗಲೇ ಆ ಭಾಗ ಕೆಲಸ ಮಾಡೋದು. ಅದಕ್ಕೆ ಸೆಲ್ಫ್ ಅವೇರ್ ಅಂತ ಹೇಳೋದು. ಸೆಲ್ಫ್ ಅವೇರ್ ಆಗಿದ್ದರೆ ಮಾತ್ರ ಅದು ಕೆಲಸ ಮಾಡುತ್ತೆ ಫಾಸ್ಟ್. ಅದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನೀವು ಎಲ್ಲಕ್ಕಿಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫಾಸ್ಟರ್ ಆಗಿರ್ತೀರಾ, ಅಷ್ಟು ಬೇಗ ಕ್ಯಾಚ್ ಮಾಡ್ತೀರಾ, ಅಷ್ಟು ಖುಷಿಯಾಗಿರ್ತೀರಾ. ಎಲ್ಲ ಯಾಕಾಗತ್ತೆ ಅಂದರೆ ನಿಮಗೆ ಆ ಬ್ರೈನ್ ಆ್ಯಕ್ಟಿವೇಟ್ ಆಗಿದೆ. ಇದು ಮೈಂಡ್ಸೆಟ್ ಮಾತ್ರ ಅಲ್ಲ, ಇದು ನ್ಯೂರೋ ಎಲೆಕ್ಟ್ರಿಕಲ್ ರೀಮಾಡ್ಲಿಂಗ್. ಅವೇರ್ನೆಸ್ಸು ಒಳಗಡೆ ನಿಮ್ಮದು ಎಡಿಟ್ ಮಾಡುತ್ತೆ ಫೈಲ್ ಸಿಸ್ಟಮ್ನ. ತುಂಬ ಜನ ಇದನ್ನು ಡೆವಲಪ್ ಮಾಡ್ಕೊಳ್ಳಲ್ಲ. ಮೆಟಾಕಾಗ್ನಿಷನ್ ಈಸ್ ಎಕ್ಸ್ಟ್ರೀಮ್ಲಿ ಅನ್ಕಂಫರ್ಟಬಲ್. ಈಗೋಗೆ ಇಷ್ಟ ಆಗಲ್ಲ. ಇಟ್ ರಿಕ್ವೈರ್ಸ್ ರಿಯಲಿ ಪಾಸಿಂಗ್. ಎಸ್, ಮಾಡೋಕ್ಕೆ ಮುಂಚೆ ಪಾಸ್, ನಿಲ್ಲಿಸೋದು. ಇನ್ಸ್ಟೆಡ್ ಆಫ್ ರಿಯಾಕ್ಷನ್, ಪಾಸ್, ನಿಲ್ಲಿಸಿ. ಇನ್ಸ್ಟೆಡ್ ಆಫ್ ಡಿಫೆಂಡಿಂಗ್, ಪಾಸ್. ಇನ್ಸ್ಟೆಡ್ ಆಫ್ ಫೇಲ್ ಆದರೆ ಪರವಾಗಿಲ್ಲ, ಆನೆಸ್ಟ್ಲಿ ಫೇಲ್, ವಾಚ್ ಯುವರ್ ಸೆಲ್ಫ್. ಈ ಥರ ನೀವು ಮಾಡಿಕೊಂಡ್ರೆ ಈಗೋ ಹೇಟ್ ಮಾಡುತ್ತೆ ಅದನ್ನು. ಆದರೆ ನಿಮ್ಮ ಗ್ರೋತ್ ಖಂಡಿತ ಇದೆ. ಗ್ರೋತ್ ರಿಕ್ವೈರ್ಸ್ ದಿಸ್ ಪ್ರೋಸೆಸ್. ಈಗೋಗೆ ಬೇಡ ನಿಮ್ಮ ಗ್ರೋತ್. ಈಗೋ ನಿಮ್ಮನ್ನು ಇದ್ದ ಕಡೆನೇ ಇರಿಸುತ್ತೆ. ಈಗೋ ಬಿಟ್ಟವ್ರಿಗೆ, ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋರಿಗೆ, ತಾಕತ್ತಿರೋರಿಗೆ ಈ ರೀಜನ್ ಬ್ರೈನ್ನಲ್ಲಿ ಆ್ಯಕ್ಟಿವ್ ಆಗುತ್ತೆ. ಮಾಡಿ.